ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರಿಗೂ, ಈ ತಾಲೂಕಿನ ಜನತೆಗೂ, ವಿಶೇಷವಾಗಿ ನಮ್ಮ ನಾಡಿನ ಜನತೆಗೆ ಮಹಾಶಿವರಾತ್ರಿಯ ಹಬ್ಬದ ಒಂದು ಶುಭಾಶಯಗಳನ್ನು ಹೇಳ್ತೇನೆ. ನೋಡಿ, ದೇವರು ನೋಡೋ ಭಾಗ್ಯ ಇತ್ತೋ ಏನೋ, ನಮ್ಮ ಪ್ರಭಾಕರ್ ಅವರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ರು. ಅಣ್ಣ, ಈ ಥರ ಮೊಗಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತಂದರು. ಇಲ್ಲಿ ಬಂದರೆ ಇಲ್ಲಿ ಸಂಭ್ರಮ, ಸಡಗರ, ಭಕ್ತಿ, ಜನ ಬಂದು ಆ ದೇವರನ್ನು ದರ್ಶನ ಮಾಡಿಕೊಂಡು ಎಷ್ಟು ಭಕ್ತಿಪೂರ್ವಕವಾಗಿ ಆ ಭಗವಂತನ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು. ಬಹುತೇಕವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರು ಸುಮಾರು ನಾನು ಕೇಳ್ಪಟ್ಟೆ 8 ದಿವಸಗಳಿಂದ ಇಲ್ಲಿ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿ ಇವನ್ನೆಲ್ಲವೂ ಕೂಡ ಒಂದು ಚೆನ್ನಾಗಿ ಮಹಾಶಿವರಾತ್ರಿ ಮಾಡಬೇಕು ಅಂತೇಳಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ನಿಜವಾಗ್ಲೂ ಕೂಡ ಅವರು ತೋರ್ಪಡಿಸಿರ್ತಕ್ಕಂಥ ಒಂದು ಆಸಕ್ತಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಆ ಭಗವಂತ ನೀವೇನು ಈ ಒಂದು ಕಾರ್ಯದಲ್ಲಿ ತಾವು ತೊಡಸ್ಕೊಂಡಿದ್ದೀರಿ, ಆ ಭಗವಂತ ನಿಮ್ಗೆ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ನಿಮ್ಮನ್ನೆಲ್ಲರೂ ಕೂಡ ಚೆನ್ನಾಗಿಟ್ಟಿರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷವಾಗಿ ನಾನು ಇಲ್ಲಿ ಬಂದ ಮೇಲೆ ಕೇಳ್ಪಟ್ಟೆ, ಇದು ಬಹಳ ಹಳೆ ದೇವಸ್ಥಾನ, ಮೊಗಲೇಶ್ವರ ಸ್ವಾಮಿ ನೆನೆದವರ ಒಂದು ಮನದಲ್ಲಿ ಅನ್ನುವ ಹಾಗೆ ಅವರು ನಾವು ಏನು ಅರಿಕೆ ಮಾಡಿಕೊಂಡ್ರೆ ಅದು ನೆರವೇರ್ತದೆ. ಬಹಳ ಭಕ್ತಿಪೂರ್ವಕವಾಗಿ ಆತನನ್ನು ನಾವು ಸೇವೆ ಮಾಡಿ ಆತನಲ್ಲಿ ನಾವು ಏನಾದರೂ ಬೇಡ್ಕೊಂಡ್ರೆ ಅದನ್ನು ಖಂಡಿತ ನಮಗೆ ಅನುಗ್ರಹಿಸ್ತಾನೆ ದೇವರು ಅಂತಕ್ಕಂಥ ಒಂದು ಮಾತನ್ನು ಕೇಳ್ಪಟ್ಟೆ. ಸುಮಾರು ವಿವಿಧ ಕಡೆಗಳಿಂದ ಬಂದು ದೇವರ ದರ್ಶನ ಮಾಡಿಕೊಂಡು ಜನ ಬಂದು ಹೋಗ್ತಾರೆ ಅಂತಕ್ಕಂಥ ಒಂದು ವಿಚಾರ ಕೂಡ ತಿಳಿದು ನನಗೂ ಕೂಡ ತುಂಬ ಸಂತೋಷ ಆಯಿತು. ಎಂಥ ಒಂದು ಪುರಾತನ ಒಂದು ದೇವಸ್ಥಾನಕ್ಕೆ ಬಂದು ಆ ಭಗವಂತನ ಒಂದು ಸನ್ನಿಧಿಯಲ್ಲಿ ಅವರ ಒಂದು ದರ್ಶನ ಪಡುವಂಥ ಅವಕಾಶವನ್ನು ಕಲ್ಪಿಸ್ಕೊಟ್ಟಂಥ ಈ ಗ್ರಾಮದ ಜನತೆಗೆ, ವಿಶೇಷವಾಗಿ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಪ್ರಭಾಕರ್ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಪ್ರಭಾಕರ್ ಅವರು ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಏನಂದರೆ, ಈ ಒಂದು ಅಲಂಕಾರಕ್ಕೆ ಒಂದು ಒಂದು ತಮ್ಮ ಸಹಾಯ ಹಸ್ತವನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಅಂತ. ನಿಜವಾಗ್ಲೂ ಕೂಡ ಅವ್ರಿಗಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಣ, ನಿಜವಾಗ್ಲೂ ಕೂಡ ನನಗೆ ಖುಷಿ ಆಯಿತು. ಯಾಕೆಂದರೆ ಒಂದು ದೈವ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡು ಇದು ಹೆಬ್ಣಿ ಗ್ರಾಮದಲ್ಲಿ ಒಂದು ಚೆನ್ನಾಗಿ ಸ್ವಚ್ಛತೆಯಿಂದ ದೇವಸ್ಥಾನ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವ್ರ ಕೈಲಾದಂಥ ಒಂದು ಹಳ್ಳಿ ಸೇವೆಯನ್ನು ಏನು ಮಾಡಿದ್ದಾರೆ, ನಿಜವಾಗ್ಲೂ ಕೂಡ ಅದು ಶ್ಲಾಘನೀಯ. ಆ ಭಗವಂತ ಕೂಡ ಅವರು ಕೂಡ ಅಷ್ಟೈಶ್ವರ ಆರೋಗ್ಯ ಕೊಟ್ಟು ರಾಜಕೀಯವಾಗಿ ಇನ್ನು ಒಂದು ಎತ್ತರಕ್ಕೆ ಬೆಳೀಲಿ. ಇವರು ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಆ ಭಗವಂತನ ಒಂದು ಆಶೀರ್ವಾದದಿಂದ ಅವರು ಬಹಳ ಎತ್ತರಕ್ಕೆ ಕೂಡ ಬೆಳೀಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ನಾವು ಏನಿಲ್ಲಿ ಬಂದಾಗ ತಾವು ಬಹಳ ಆಧಾರದಿಂದ ನಮ್ಮನ್ನು ಬರಮಾಡಿಕೊಂಡು ನಿಮ್ಮ ಒಂದು ವಿಶ್ವಾಸ ನಮ್ಗೇನು ತರ್ಪಡಿಸಿದಿರಿ, ನಿಮ್ಮ ವಿಶ್ವಾಸಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಯಾವತ್ತೂ ಈ ವಿಶ್ವಾಸ ಹಿಂಗೆ ಇರಲಿ. ನಿಮ್ಮ ಎಲ್ಲ ಪಾದಗಳಿಗೆ ನಾನು ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ.